ನಮಸ್ಕಾರ. ನಾನು ಡಾಕ್ಟರ್ ಸರಿಕಾ ಎಸ್ ಗಂಗಾ. ಇವತ್ತು ಮತ್ತೆ ನಿಮ್ಮೆದುರಿಗೆ ಮತ್ತೊಂದು ವಚನ ವಿಶ್ಲೇಷಣೆಯೊಂದಿಗೆ. ಹೋದದ್ದಕ್ಕಾಗಿ ಮರುಗದಿರು, ಬರುವುದಕ್ಕಾಗಿ ಕಾಯದಿರು. ಹೋದದ್ದಕ್ಕಾಗಿ ಮರುಗದಿರು, ಬರುವುದಕ್ಕಾಗಿ ಕಾಯದಿರು. ಇದ್ದುದರಲ್ಲೇ ಸಂತೃಪ್ತಿ ಕಾಣೆಂದ ನಮ್ಮ ಕಲಾ ಸಂಗಮನಾಥ. ಇದ್ದುದರಲ್ಲೇ ಸಂತೃಪ್ತಿ ಕಾಣೆಂದ ನಮ್ಮ ಕಲಾ ಸಂಗಮನಾಥ. ಡಿಯರ್ ಫ್ರೆಂಡ್ಸ್, ಯಾವಾಗಲೂ ಕೂಡ ನಮ್ಮಿಂದ ಹೋದಂತಹ ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಯಾವುದೇ ಒಂದು ಕ್ಷಣ ಆಗಿರ್ಬೋದು, ಅದರ ಬಗ್ಗೆ ನಾವು ಯೋಚಿಸ್ತಾ ನಮ್ಮ ಕಾಲವನ್ನು ವೇಸ್ಟ್ ಮಾಡಬಾರ್ದು. ಅದೇ ರೀತಿಯಾಗಿ ನಾಳೆ ಏನು ಸಿಗುತ್ತೋ, ಏನು ಬರುತ್ತೋ, ಇದು ತಗೋಬೇಕು, ಅದು ತಗೋಬೇಕು, ಅದು ಬರುತ್ತೆ ಅನ್ನೋದು ಕೂಡ ಯೋಚನೆ ಮಾಡಿ ನಾವು ಕಾಲವನ್ನು ಕಳೀಬಾರ್ದು. ಒಂದು ಕಡೆ ಹೇಳ್ತಾರೆ, ಭಾಗ್ಯ ಸೆ ಅಧಿಕ್ ಸಮಯ ಸೆ ಪಹಲೆ ಕುಚ್ ನಹಿ ಮಿಲ್ತಾ ಅಂತ. ನಮ್ಮ ಹಣೆ ಬರದಲ್ಲಿ ಏನಿದೆಯೋ ಅದು ಮಾತ್ರ ನಮಗೆ ದಕ್ಕಲಿಕ್ಕೆ ಸಾಧ್ಯ, ಅದು ಮಾತ್ರ ನಮಗೆ ಸಿಗಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಈಗಿನ ಸಮಯ ಏನಿದೆಯಲ್ಲ, ಇದು ಬಹಳ ಮಹತ್ವದ ಸಮಯ. ಈಗಿನ ಸಮಯವನ್ನು ನಾನು ಹೇಗೆ ಅದನ್ನು ಸಾಧನೆ ಮಾಡಲಿಕ್ಕೆ ಬಳಸ್ಕೊಳ್ಬೇಕನ್ನುವಂತಹ ಯೋಚನೆಯಲ್ಲಿ ನಾವು ಕಾಲ ಕಳೆಯಬೇಕೇ ವಿನಃ ಹಿಂದೆ ಏನಾಯಿತು, ಮುಂದೆ ಏನಾಗುತ್ತೋ ಅನ್ನೋದ್ರ ಬಗ್ಗೆ ನಾವು ಯಾವತ್ತೂ ಕೂಡ ಸಮಯವನ್ನು ವ್ಯರ್ಥ ಮಾಡಬಾರ್ದು. ಸೊ ಇದ್ದಿರುವಂತಹ ಸಮಯವನ್ನು ಸದುಪಯೋಗ ಪಡಿಸ್ಕೊಂಡು ನಮಗೆ ಭಗವಂತ ಏನು ಕೊಟ್ಟಿದ್ದಾನೆ ಅದರಲ್ಲೇ ನಾವು ಸಂತೃಪ್ತಿಯನ್ನು ಕಾಣಬೇಕು. ಸೊ ಯಾವಾಗಲೂ ಕೂಡ ನಮಗಿಂತ ಕೆಳಗಡೆ ಇರೋರನ್ನು ನೋಡಿ ನಾವು ಖುಷಿ ಪಡಬೇಕು, ನಮಗಿಂತ ಮೇಲ್ಗಡೆ ಇರೋರನ್ನು ನೋಡಿ ನಾವು ದುಃಖಿತರಾಗಬಾರ್ದು. ಸೊ ನಮ್ಮ ಹಣೆ ಬರದಲ್ಲಿ ಎಷ್ಟಿದೆಯೋ ಅಷ್ಟು ಖಂಡಿತ ನಮಗೆ ಸಿಕ್ಕೇ ಸಿಗುತ್ತೆ. ಹಾಗಾಗಿ ನಾವು ಓದೋದ್ರ ಬಗ್ಗೆ ಚಿಂತೆ ಮಾಡೋದ್ರಾಗಲಿ, ಬರೋದ್ರ ಬಗ್ಗೆ ಯೋಚಿಸ್ತಾ ಕೂಡೋದ್ರಲ್ಲಿ ಸಮಯ ವ್ಯರ್ಥ ಮಾಡದೆ ಇಂದಿನ ದಿನದ ಬಗ್ಗೆ ನಾವು ಯೋಚನೆ ಮಾಡಿ ಅದನ್ನು ಸದುಪಯೋಗ ಮಾಡಿಸ್ಕೊಂಡು ಅದೇ ಒಂದು ಸಮಯದಲ್ಲಿ ನಾನು ಯಾವ ರೀತಿಯಾಗಿ ಕಾರ್ಯೋನ್ಮುಖನಾಗಬಲ್ಲೆ ಅನ್ನೋದನ್ನು ಅರಿತು ಕೆಲಸ ಮಾಡಿದ್ರೆ ನಾವು ಖಂಡಿತವಾಗಿ ಸಂತೃಪ್ತ ಜೀವನ, ಒಂದು ಸಂತೋಷಕರವಾದ ಜೀವನವನ್ನು ಮುಂದೆ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಧನ್ಯವಾದಗಳು.